ನಮಸ್ಕಾರ. ನುಡಿಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನದ ಆಯ್ದ ಭಾಗ ಸ್ವಚ್ಛ ಹೃದಯದಲ್ಲಿ ದೇವರ ವಾಸ. ಚೀನಾದ ಒಬ್ಬ ತತ್ವಜ್ಞಾನಿ, ಶಿಕ್ಷಕ ಮೊದಲು ತನ್ನ ವೃತ್ತಿಯನ್ನು ಪ್ರೀತಿಸಬೇಕು, ತಾನು ಕಲಿಸುವ ವಿಷಯವನ್ನು ಪ್ರೀತಿಸಬೇಕು, ಅಲ್ಲದೆ ತನ್ನ ಮಕ್ಕಳನ್ನು ಪ್ರೀತಿಸಿದಂತೆ ಪ್ರೀತಿಸಬೇಕು ಎನ್ನುತ್ತಾರೆ. ಶಿಕ್ಷಕರಿಗೆ ಮಕ್ಕಳು ಎಂದರೆ ಕೇವಲ ಮಕ್ಕಳಲ್ಲ, ಅವರೇ ಅನ್ನದಾತರು ಎನ್ನುವ ಭಾವವು ಇರಬೇಕು. ಅವರಿದ್ದಾರೆ ಎಂಬ ಕಾರಣಕ್ಕೆ ಶಿಕ್ಷಕರಿಗೆ ಸಂಬಳ ಸಿಗುತ್ತಿದೆ. ಎಲ್ಲ ಕ್ಷೇತ್ರದವರು ಇದನ್ನು ಕಲಿಯಬೇಕು. ಧಾರ್ಮಿಕ ಕ್ಷೇತ್ರವು ಹೊಲಸಾಗಿದೆ. ಒಂದು ಗುಡಿ ಇರುತ್ತದೆ, ಅದರೊಳಗೆ ನಿರ್ದಿಷ್ಟ ಜನಾಂಗದವರು ಹೋಗಬಾರದು ಅನ್ನುತ್ತಾರೆ. ಒಬ್ಬ ಹೋದರೆ ಗುಡಿ ಅಪವಿತ್ರ ಆಗುತ್ತದೆ ಎಂದರೆ ನಮ್ಮ ದೇವರು ಅಷ್ಟು ದುರ್ಬಲ ಏನು? ಗುಡಿಯ ಒಳಕ್ಕೆ ಹೋದರೆ ಅಪವಿತ್ರ ಆಗುತ್ತದೆ ಎಂದರೆ ಅದು ದೇವಸ್ಥಾನವೇ ಅಲ್ಲ. ಅಪವಿತ್ರರು ಒಳಕ್ಕೆ ಹೋಗಿ ಪವಿತ್ರರಾಗಿ ಹೊರಗೆ ಬರುತ್ತಾರಲ್ಲ, ಅದು ದೇವಸ್ಥಾನ. ದೇವರು ಎಲ್ಲಿ ವಾಸವಾಗಿದ್ದಾನೆ ಎಂದರೆ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ. ಯಾರ ಹೃದಯ ಸ್ವಚ್ಛವಾಗಿದೆಯೋ ಅಲ್ಲಿಯೇ. ನಮಸ್ಕಾರ. ಧನ್ಯವಾದಗಳು.